ಹಲೋ ಫ್ರೆಂಡ್ಸ್, ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನದಲ್ಲಿ ಒಂದು ಭಯ ಇರುತ್ತೆ. ನೀಟ್ ಎಕ್ಸಾಮ್ನಲ್ಲಿ ಬರುವ ಕ್ವಶನ್ಸ್ಗಳ ಡಿಫಿಕಲ್ಟಿ ಲೆವೆಲ್ ಎಷ್ಟು ಇರುತ್ತೆ ಹಾಗೂ ನೀಟ್ ಎಕ್ಸಾಮಿನಲ್ಲಿ ಬರುವ ಕ್ವಶನ್ಸ್ಗಳನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದಾ? ಇದೇ ಭಯವನ್ನು ದೂರ ಮಾಡಲಿಕ್ಕೆ ನಾನು ನೀಟ್ ಎಕ್ಸಾಮಿನಲ್ಲಿ ಬಂದ ಕಳೆದ 10 ವರ್ಷಗಳ ಕ್ವಶನ್ಸ್ಗಳನ್ನು ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೇನೆ. ನೀಟ್ ಎಕ್ಸಾಮಿನಲ್ಲಿ ಬಂದಿರುವ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಯಾವ ಲಾಜಿಕ್ಕನ್ನು ಅಪ್ಲೈ ಮಾಡಬೇಕಾಗುತ್ತೆ ಹಾಗೂ ಯಾವ ಟ್ರಿಕ್ಕನ್ನು, ಯಾವ ಟೆಕ್ನಿಕನ್ನು ಎಲ್ಲಿ ಹಾಗೂ ಏಕೆ ಮಾಡಬೇಕಾಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ನಾನು ಸವಿಸ್ತರವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಧ್ಯಾನಪೂರ್ವಕ ನೋಡಿ. ನೀಟ್ ಎಕ್ಸಾಮ್ 2020ರಲ್ಲಿ ಬಂದಿರುವ ಕ್ವಶನನ್ನು ಸಾಲ್ವ್ ಮಾಡೋಣ. ಎಲಿಮಿನೇಷನ್ ರಿಯಾಕ್ಷನ್ ಆಫ್ 2-bromo-pentane ಟು ಫಾರ್ಮ್ pent2-ene ಈಸ್ beta elimination reaction, follows Sajiff rule, dehydrohallucination reaction, dehydration reaction. Option A 1, 3, 4 ಸರಿ, option B 2, 3, 4 correct, option C 1, 2, 4 correct, option D 1, 2, 3 correct. Let us check out which option is correct. ಈ ರೀತಿಯ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವಾಗ ಮೊದಲು ರಿಯಾಕ್ಟೆಂಟ್ ಹಾಗೂ ಪ್ರಾಡಕ್ಟ್ಸ್ಗಳನ್ನು ಇಕ್ವೇಷನ್ ಫಾರ್ಮ್ನಲ್ಲಿ ಬರೆದುಕೊಳ್ಬೇಕು. ಇಲ್ಲಿ ರಿಯಾಕ್ಟೆಂಟ್ ಇದೆ 2-bromo-pentane ಹಾಗೂ ಪ್ರಾಡಕ್ಟ್ ಇದೆ pent2-ene. 2-bromo-pentane ಸ್ಟ್ರಕ್ಚರ್ ಬರೆಯೋಣ. pent-ene, ಪೆಂಟ್ ಅಂದರೆ 5 ಕಾರ್ಬನ್ ಆಟಮ್, ಸಫಿಕ್ಸ್ ಏನ್ ಅಂದರೆ ಕಾರ್ಬನ್ ಆಟಮ್ ವಿತ್ ಸಿಂಗಲ್ ಬಾಂಡ್. ಆದ್ದರಿಂದ 5 ಕಾರ್ಬನ್ ಆಟಮ್ಗಳನ್ನು ನಾವು ಬರೆಯೋಣ ವಿತ್ ಸಿಂಗಲ್ ಬಾಂಡ್. ಆ್ಯಂಡ್ ನಂಬರಿಂಗ್ ಕ್ಯಾನ್ ಬಿ ಡನ್ ಫ್ರಮ್ ಎನಿ ಎಂಡ್. 1, 2, 3, 4, 5. ನಾವು 2-bromo ಎರಡನೇ ಕಾರ್ಬನ್ ಆಟಮ್ಗೆ ಬ್ರೋಮೀನ್ ಅಟ್ಯಾಚ್ ಇದೆ. ನಾವು ಈಗ ಕಾರ್ಬನ್ ಆಟಮ್ಗೆ ಟೆಟ್ರಾವೆಲೆನ್ಸಿ ಪೂರ್ಣ ಮಾಡಲಿಕ್ಕೆ ಹೈಡ್ರೋಜನ್ ಆಟಮ್ಸ್ಗಳನ್ನು ಕೊಡಬೇಕು. ಅದಕ್ಕೆ ನಾನು ಒಂದು ಸಿಂಪಲ್ ಟ್ರಿಕ್ ಕೊಡ್ತೇನೆ. ಕಾರ್ಬನ್ನ 4 ಬದಿಗೆ ನೋಡಬೇಕು. ಎಷ್ಟು ಬಾಂಡ್ಸ್ಗಳಿವೆ ಅಲ್ಲ ಅದನ್ನು 4ರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಉಳಿದದ್ದು ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಅಂತ ತಿಳ್ಕೊಳ್ಬೇಕು. ನೋಡಿ, ಕಾರ್ಬನ್ ಆಟಮ್ ಫಸ್ಟ್ಗೆ 1 ಬಾಂಡ್ ಇದೆ. 4ರಲ್ಲಿ 1 ಸಬ್ಸ್ಟ್ರಾಕ್ಟ್ ಮಾಡಿ, ಯು ವಿಲ್ ಗೆಟ್ 3. ಯು ಹ್ಯಾವ್ ಟು ಗಿವ್ 3 ಹೈಡ್ರೋಜನ್ ಆಟಮ್ಸ್. ಕಾರ್ಬನ್ ಆಟಮ್ ಸೆಕೆಂಡ್ಗೆ ನೋಡಿ 1, 2, 3 3 ಬಾಂಡ್ಸ್ಗಳಿವೆ. 4ರಲ್ಲಿ 3 ಹೋದ ಮೇಲೆ 1 ಉಳಿಯುತ್ತೆ, 1 ಹೈಡ್ರೋಜನ್ ಆಟಮ್. ಇಫ್ ಯು ಸಿ ಕಾರ್ಬನ್ ಆಟಮ್ ಥರ್ಡ್, there are 2 bonds. Out of 4, 2 gone, 2 hydrogen atom. Carbon atom 4 has 2 bonds. Out of 4, 2 gone, 2 remains. Therefore 2 hydrogen atom. Carbon atom 5 has only 1 bond. Out of 4, 1 gone, 3 remains. Therefore 3 hydrogen atom. This is the structure of 2-bromo-pentane. Now this 2-bromo-pentane, it gives pent2-ene. Pent means again 5 carbon atoms, ene means 1 double bond is present, and 2 indicates that double bond starts from carbon atom second. So 1, 2, 3, 4, 5. Okay, 1, 2, 3, 4, 5, and double bond starts from carbon atom 2. So double bond is present here. Again we have to satisfy the tetravalency of carbon with hydrogen atom. This carbon has 1 bond around it. Out of 4, 1 gone, 3 remains. Therefore 3 hydrogen. And this carbon has 3 bonds and 1 hydrogen. This carbon has 3 bonds around it, so 1 hydrogen. This carbon has 2 bonds around it. Out of 4, 2 gone, 2 remains, 2 hydrogen atom. And this carbon has 1 bond and 3 hydrogen it will have. So now you have to check whether this reaction is beta elimination reaction or not. If you see at the reactant, the bromine atom attached to which carbon atom? That carbon atom is called as alpha carbon atom, and the carbon atom adjacent to alpha carbon atom are called as beta. This is beta carbon atom, and this carbon atom is also adjacent to this alpha carbon atom. Therefore this is also beta carbon atom. Now whether is this beta elimination reaction? Look here, bromine and 1 hydrogen from the beta carbon are removed and there appeared a double bond in the product. Therefore this is a beta elimination reaction. Second, whether this reaction follows Sajiff rule or not. Sajiff rule andre yavaga beta elimination agi alkene form agutto, ಆ ಅಲ್ಕಿನ್ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆದ ಅಲ್ಕೀನ್ ತಯಾರಾಗುತ್ತೆ. ಇದಕ್ಕೆ ಸೆಜಿಫ್ ರೂಲ್ ಅನ್ನುತ್ತಾರೆ. ನೋಡಿ, ಇಲ್ಲಿ ಅಲ್ಕೀನ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ತಯಾರಾಗಿದೆ. ಇದಕ್ಕೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್
ಕಾರ್ಬನ್ಗೆ ಇಲ್ಲಿ ಒಂದು ಅಲ್ಕೈಲ್ ಗ್ರೂಪ್ ಇದೆ ಮಿಥೈಲ್, ಇಲ್ಲಿ ಈಥೈಲ್ ಗ್ರೂಪ್ ಇದೆ. ಅಂದರೆ ಎರಡು ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರುವ ಅಲ್ಕೀನ್ ತಯಾರಾಗಿದೆ. ನೋಡಿ, ಒಂದು ವೇಳೆ ಹೈಡ್ರೋಜನ್ ಆಟಮ್ ಫ್ರಮ್ ದಿಸ್ ಬೀಟಾ ಕಾರ್ಬನ್ ಇಲಿಮಿನೇಟ್ ಆಗಿದ್ದರೆ ಇಲ್ಲಿ ಕಾರ್ಬನ್ ಆಟಮ್ 1 and 2 ನಡುವೆ ಡಬಲ್ ಬಾಂಡ್ ಬರ್ತಿತ್ತು. ಅಂದರೆ ಇಲ್ಲಿ ಓನ್ಲಿ ಒನ್ ಅಲ್ಕೈಲ್ ಗ್ರೂಪ್ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದ್ದು ಸಿಗುತ್ತೆ. therefore this is unstable. therefore the product has formed according to Sejif rule. The alkene has more number of alkyl group. therefore this reaction follows Sejif rule. Third, whether is this dehydrohallucination reaction? ಇದು ಡಿಹೈಡ್ರೋಹ್ಯಾಲುಸಿನೇಷನ್ ರಿಯಾಕ್ಷನ್ ಇದೆಯಾ? ಡಿ ಅಂದರೆ ರಿಮೂವ್ ಮಾಡಬೇಕು. ನೋಡಿ, ಇಲ್ಲಿ ರಿಯಾಕ್ಟೆಂಟ್ನಲ್ಲಿ ಬೀಟಾ ಹೈಡ್ರೋಜನ್ ಹಾಗೂ ಆಲ್ಫಾ ಹ್ಯಾಲೋಜಿನ್ ಪ್ರಾಡಕ್ಟ್ನಲ್ಲಿ ರಿಮೂವ್ ಆಗಿದೆ. ಆದ್ದರಿಂದ ದಿಸ್ ಈಸ್ ಡಿಹೈಡ್ರೋಹ್ಯಾಲುಸಿನೇಷನ್ ರಿಯಾಕ್ಷನ್. ಹೈಡ್ರೋಜನ್ ಆ್ಯಂಡ್ ಹ್ಯಾಲೋಜಿನ್ ಆಟಮ್ಸ್ are removed. therefore this is dehydrohallucination reaction. now let us test whether is this dehydration reaction. ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗಿರುತ್ತೆ. ಈ ರಿಯಾಕ್ಷನ್ನಲ್ಲಿ ಎಲ್ಲಿಯೂ ಕೂಡ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿಲ್ಲ. ಆದ್ದರಿಂದ ಈ ರಿಯಾಕ್ಷನ್ ಡಿಹೈಡ್ರೋಹ್ಯಾಲುಸಿನೇಷನ್ ರಿಯಾಕ್ಷನ್ ಅಲ್ಲ. ಈ ರಿಯಾಕ್ಷನ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಹೌದು. ಈ ರಿಯಾಕ್ಷನ್ ಸೆಜಿಫ್ ರೂಲ್ ಫಾಲೋಸ್ ಮಾಡುತ್ತೆ, ಅದು ಸರಿ. ಹಾಗೂ ಈ ರಿಯಾಕ್ಷನ್ ಡಿಹೈಡ್ರೋಹ್ಯಾಲುಸಿನೇಷನ್ ರಿಯಾಕ್ಷನ್ ಕೂಡ ಇದೆ. ಆದ್ದರಿಂದ 1, 2, 3 ಇರುವ ಆಪ್ಷನ್ ಸರಿ. ದಟ್ ಈಸ್ ಡಿ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ ಆಫ್ ದಿಸ್ ಕ್ವಶನ್. 2020 ನೀಟ್ ಎಕ್ಸಾಮ್ನಲ್ಲಿ ಬಂದಿರುವ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ನಾಟ್ ಶೋ SN1 ರಿಯಾಕ್ಷನ್ ವಿತ್ OH-. ದಿಸ್ ಈಸ್ ದ ನ್ಯೂಕ್ಲಿಯೋಫೈಲ್ and this nucleophile will not show SN1 reaction with this reactant or this or this or this. we have to decide. ನಾನು ನಿಮಗೆ ಒಂದು ಸಿಂಪಲ್ ಟ್ರಿಕ್ ಅನ್ನು ಕೊಡ್ತೇನೆ, ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ರಿಯಾಕ್ಟಿವಿಟಿ ಆರ್ಡರ್ ಆಫ್ SN1 ರಿಯಾಕ್ಷನ್: ಬೆಂಜೈಲ್ ಹ್ಯಾಲೈಡ್, ಅಲೈಲ್ ಹ್ಯಾಲೈಡ್, ಟರ್ಷರಿ, ಸೆಕೆಂಡರಿ, ಪ್ರೈಮರಿ. SN1 reactivity order decreases from benzyl halide, then allyl halide, then tertiary alkyl halide. Up to tertiary alkyl halide, SN1 reaction is possible. SN1 reactivity is observed up to benzyl alkyl halide to tertiary alkyl halide. Tertiary alkyl halide ವರೆಗೆ SN1 reaction ನಾವು ಈಸಿಲಿ ಕಾಣಬಹುದು. ಪ್ರೈಮರಿ ಹಾಗೂ ಸೆಕೆಂಡರಿ alkyl halides will not show SN1 reaction. ಆದ್ದರಿಂದ ನಮಗೆ ಕೊಟ್ಟಿರುವ ರಿಯಾಕ್ಟೆಂಟ್ಸ್ನಲ್ಲಿ ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್ ಯಾವುದಿದೆ ಅದನ್ನು ನಾವು ಕಂಡುಕೊಳ್ಬೇಕು. ನೋಡಿ, ಇದು ಟರ್ಷರಿ ಅಲ್ಕೈಲ್ ಹ್ಯಾಲೈಡ್. ಯಾಕಂದರೆ ಹ್ಯಾಲೋಜಿನ್ ಆಟಮ್ ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆಯಲ್ಲ ಅದು 3 ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರೋದ್ರಿಂದ ಇದು ಟರ್ಷರಿ ಅಲ್ಕೈಲ್ ಗ್ರೂಪ್ ಅಂತ ತಿಳ್ಕೋಬೇಕು. ಆದ್ದರಿಂದ ಇದು ಟರ್ಷರಿ ಅಲ್ಕೈಲ್ ಹ್ಯಾಲೈಡ್. ಟರ್ಷರಿ ಅಲ್ಕೈಲ್ ಹ್ಯಾಲೈಡ್ ಶೋಸ್ SN1 ರಿಯಾಕ್ಷನ್. ಈ ಆಪ್ಷನ್ನಲ್ಲಿ ನೋಡಿ, ಇಲ್ಲಿ ಹ್ಯಾಲೋಜಿನ್ ಆಟಮ್ ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅದು ಮತ್ತೊಂದು ಕಾರ್ಬನ್ ಆಟಮ್ಗೆ ಮಾತ್ರ ಅಟ್ಯಾಚ್ ಆಗಿದೆ. ಆದ್ದರಿಂದ ಇದು ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್. ಆದ್ದರಿಂದ ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್ ವಿಲ್ ನಾಟ್ ಶೋ SN1 ರಿಯಾಕ್ಷನ್. ಆದ್ದರಿಂದ ನಮ್ಮ ಆನ್ಸರ್ ಬಿ. 2017ನಲ್ಲಿ ಬಂದಿರುವ ಕ್ವಶನ್, ಆನ್ ಎಕ್ಸಾಂಪಲ್ ಆಫ್ ಸಿಗ್ಮಾ ಬಾಂಡೆಡ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಈಸ್ ಕೋಬಾಲ್ಟೋಸಿನ್, ರುದಿನೋಸಿನ್, ಗ್ರಿಗ್ನಾರ್ಡ್ಸ್, ಫೆರೋಸಿನ್. ನೋಡಿ, ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸಿಗ್ಮಾ ಬಾಂಡೆಡ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ವೆರಿ ಈಸಿ. ನೋಡಿ, ಕ್ವಶನ್ನಲ್ಲೇ ಕೊಟ್ಟಿದ್ದಾರೆ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್. ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಅಂದರೆ ಯಾವ ಕಂಪೌಂಡ್ನಲ್ಲಿ ಆರ್ಗ್ಯಾನಿಕ್ ಪಾರ್ಟ್ ಇದೆ ಹಾಗೂ ಮೆಟಾಲಿಕ್ ಪಾರ್ಟ್ ಇದೆ ಅದಕ್ಕೆ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಅಂತ ಕರೀತಾರೆ, RMGX. ದಿಸ್ R is organic part and Mg is metallic part. therefore this is organometallic compound. ಹಾಗೂ ನೋಡಿ, ಮ್ಯಾಗ್ನೀಷಿಯಮ್ ಈಸ್ ಬಾಂಡೆಡ್ ವಿತ್ ಎ ಸಿಂಗಲ್ ಬಾಂಡ್ ಅಂದರೆ ಸಿಗ್ಮಾ ಬಾಂಡ್. ಆದ್ದರಿಂದ ಇದು ಸಿಗ್ಮಾ ಬಾಂಡೆಡ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್. ಇದರ ಹೆಸರು it is very famous and it is very easy. RMGX means Grignard's reagent. ಆದ್ದರಿಂದ ಈ ಕ್ವಶನ್ನ ಆನ್ಸರ್ ಆಪ್ಷನ್ ಸಿ.
2017 ಈ ಎಕ್ಸಾಮ್ನಲ್ಲಿ ಬಂದಿರುವ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ರಿಯಾಕ್ಟ್ ಫಾಸ್ಟರ್ ಥ್ರೂ SN1 ಮೆಕ್ಯಾನಿಸಮ್? ಕ್ಲೋರೋಇಥೇನ್, ಅಲೈಲ್ ಕ್ಲೋರೈಡ್, ಕ್ಲೋರೋಬೆನ್ಝೀನ್, ವಿನೈಲ್ ಕ್ಲೋರೈಡ್. ಈ ನಾಲ್ಕರಲ್ಲಿ ಯಾವ ರಿಯಾಕ್ಟಂಟ್ ಮೋರ್ ರೆಡಿಲಿ SN1 ರಿಯಾಕ್ಷನ್ ಶೋ ಮಾಡುತ್ತೆ? ನೋಡಿ, ಈ ಟ್ರಿಕ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. SN1 ರಿಯಾಕ್ಟಿವಿಟಿ ಆರ್ಡರ್ ಈ ರೀತಿಯಾಗಿದೆ: ಬೆನ್ಝೈಲ್ ಹ್ಯಾಲೈಡ್, allyl halide, tertiary, secondary, primary. Benzyl halide will show more readily SN1 reaction. ಈ ನಾಲ್ಕು ರಿಯಾಕ್ಟೆಂಟ್ನಲ್ಲಿ ಯಾವುದಾದ್ರೂ ಬೆನ್ಝೈಲ್ ಹ್ಯಾಲೈಡ್ ಇದೆಯಾ ನೋಡೋಣ. ಬೆನ್ಝೈಲ್ ಹ್ಯಾಲೈಡ್ ಅಂದರೆ ಏನು? ವಾಟ್ ಈಸ್ ಬೆನ್ಝೈಲ್ ಹ್ಯಾಲೈಡ್? ವೆನ್ ದ ಹ್ಯಾಲೋಜಿನ್ ಐಟಮ್ ಈಸ್ ಅಟ್ಯಾಚ್ಡ್ ಟು ದ್ಯಾಟ್ ಕಾರ್ಬನ್ ಐಟಮ್ ವಿಚ್ ಇಸ್ ನೆಕ್ಸ್ಟ್ ಟು ಬೆನ್ಝಿನ್ ರಿಂಗ್. ಈ ರೀತಿಯಾದ ಬೆನ್ಝೈಲ್ ಹ್ಯಾಲೈಡ್ ಇಲ್ಲಿ ಇದೆಯಾ? ಇಲ್ಲ. ಆದ್ದರಿಂದ let us check out for allyl halide. What is allyl halide? When the halogen atom is attached to that carbon which is next to carbon carbon double bond. Carbon carbon double bond ಆದ ನಂತರ ಇರುವ ಕಾರ್ಬನ್ಗೆ ಹ್ಯಾಲೋಜಿನ್ ಐಟಮ್ ಅಟ್ಯಾಚ್ ಆಗಿದ್ದರೆ ಅದಕ್ಕೆ allyl halide ಅಂತಾರೆ. ಅದು ಮೋರ್ ರಿಯಾಕ್ಟಿವಿಟಿ ಟುವರ್ಡ್ಸ್ SN1 ರಿಯಾಕ್ಷನ್ ತೋರಿಸುತ್ತೆ. ಆದ್ದರಿಂದ ಈ ನಾಲ್ಕು ರಿಯಾಕ್ಟೆಂಟ್ನಲ್ಲಿ ಯಾವುದಾದ್ರೂ allyl halide ಇದೆಯಾ ಅನ್ನೋದನ್ನು ನೋಡೋಣ. ಇದು ಕ್ಲೋರೋಇಥೇನ್, ದಿಸ್ ಇಸ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್. ಇಲ್ಲಿ ನೋಡಿ, ಇದು ಅಲೈಲ್ ಹ್ಯಾಲೈಡ್ ಇದೆ. ಹ್ಯಾಲೋಜಿನ್ ಐಟಮ್ ಯಾವ ಕಾರ್ಬನ್ ಐಟಮ್ಗೆ ಅಟ್ಯಾಚ್ ಆಗಿದೆಯಲ್ಲ ಆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆದ ನಂತರ ಬರುವುದರಿಂದ ಇದಕ್ಕೆ ಅಲೈಲ್ ಹ್ಯಾಲೈಡ್ ಅಂತಾರೆ. ದಿಸ್ ವಿಲ್ ಶೋ ಮೋರ್ ಫಾಸ್ಟರ್ SN1 ರಿಯಾಕ್ಷನ್. ದೇರ್ಫೋರ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಅಲೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ಫಾಸ್ಟರ್ ಥ್ರೂ SN1 mechanism. So your answer will be B. 2017 ನಲ್ಲಿ ಬಂದಿರುವ ಪ್ರಶ್ನೆ, of the following alcohols the one that would react fastest with concentrated HCl and anhydrous ZnCl2. ನಮಗೆ ಕೊಟ್ಟಿರುವ 4 ಆಲ್ಕೋಹಾಲ್ಸ್ಗಳಲ್ಲಿ ಯಾವ ಆಲ್ಕೋಹಾಲ್ ಜಿಂಕ್ ಕ್ಲೋರೈಡ್ ಹಾಗೂ ಕಾನ್ಸಂಟ್ರೇಟೆಡ್ HCl ಜೊತೆಗೆ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ? ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ನಾನು ಕೊಡುವ ಟ್ರಿಕ್ ನೋಡಿ. ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ZnCl2, ಕಾನ್ಸಂಟ್ರೇಟೆಡ್ HCl ಹಾಗೂ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ಗೆ ಲೂಕಾಸ್ ರಿಯೇಜೆಂಟ್ ಅಂತ ಕರೀತಾರೆ. ಲೂಕಾಸ್ ರಿಯೇಜೆಂಟ್. ಈ ಲೂಕಾಸ್ ರಿಯೇಜೆಂಟ್ ಟರ್ಷರಿ ಆಲ್ಕೋಹಾಲ್ ಜೊತೆಗೆ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಆದ್ದರಿಂದ ನಮಗೆ ಕೊಟ್ಟಿರುವ 4 ಆಲ್ಕೋಹಾಲ್ಗಳಲ್ಲಿ ಯಾವುದಾದ್ರೂ ಟರ್ಷರಿ ಆಲ್ಕೋಹಾಲ್ ಇದೆಯಾ ಅನ್ನೋದನ್ನು ನಾವು ನೋಡಬೇಕು. ಲೆಟ್ ಅಸ್ check out the first option, 2-methyl propanol. ನೋಡಿ, ಪ್ರೊಪೆನಾಲ್ ಅಂದರೆ 3 ಕಾರ್ಬನ್ ಐಟಮ್ಸ್ ಹಾಗೂ OH ಗ್ರೂಪ್. ಸೆಕೆಂಡ್ ಕಾರ್ಬನ್ ಐಟಮ್ಗೆ ಮಿಥೈಲ್ ಗ್ರೂಪ್ ಇದೆ. ಈ ಆಲ್ಕೋಹಾಲನ್ನು ನೀವು ನೋಡಿ, OH ಗ್ರೂಪ್ ಯಾವ ಕಾರ್ಬನ್ ಐಟಮ್ಗೆ ಅಟ್ಯಾಚ್ ಆಗಿದೆ ಅದು ಮತ್ತೊಂದು ಕಾರ್ಬನ್ ಐಟಮ್ಗೆ ಅಟ್ಯಾಚ್ ಆಗಿದೆ. ಆದ್ದರಿಂದ ದಿಸ್ ಈಸ್ ಪ್ರೈಮರಿ ಆಲ್ಕೋಹಾಲ್. ಲೆಟ್ ಅಸ್ ಚೆಕ್ ಔಟ್ ದ ಬ್ಯೂಟ್ಯಾನ್ ಟು ಆಲ್. ಬ್ಯೂಟ್ಯಾನ್ ಟು ಆಲ್, ಬ್ಯೂಟ್ ಅಂದರೆ 4 ಕಾರ್ಬನ್ ಐಟಮ್ಸ್ ಹಾಗೂ 1 ಆಲ್ ಅಂದರೆ ಫಸ್ಟ್ ಕಾರ್ಬನ್ ಐಟಮ್ಗೆ OH ಗ್ರೂಪ್. ಇಫ್ ಯು ಅಬ್ಸರ್ವ್ ಹಿಯರ್, ದ OH ಗ್ರೂಪ್ is attached to that carbon and this carbon is attached to only one more carbon atom. Therefore this is also primary alcohol. Primary alcohol will not react fast with Lucas reagent. We have to check out for tertiary alcohol. Now let us check out for butane 2-ol. Butane 2-ol ಅಂದರೆ ಇಲ್ಲೇ ನಾನು ಬರೆಸಿ ತೋರಿಸ್ತೇನೆ. ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ OH ಗ್ರೂಪ್ ಇರುತ್ತೆ. ಇಲ್ಲಿ ನೋಡಿ, OH ಗ್ರೂಪ್ ಯಾವ ಕಾರ್ಬನ್ ಐಟಮ್ಗೆ ಅಟ್ಯಾಚ್ ಆಗಿದೆಯಲ್ಲ ದಟ್ ಕಾರ್ಬನ್ ಐಟಮ್ ಅಟ್ಯಾಚ್ ಟು 2 more ಕಾರ್ಬನ್ ಐಟಮ್ಸ್. ದರ್ಫೋರ್ ದಿಸ್ ಇಸ್ ಸೆಕೆಂಡರಿ ಆಲ್ಕೋಹಾಲ್. ನೌ ಲೆಟ್ ಅಸ್ ಚೆಕ್ ಔಟ್ ಫಾರ್ ದ ಲಾಸ್ಟ್ ಒನ್, ದಟ್ ಈಸ್ ದ 2-methyl propan 2-ol. 2-methyl propan 2-ol. ಓಕೆ, ಪ್ರೊಪ್ಯಾನ್ 2-ol ಅಂದರೆ ಸೆಕೆಂಡ್ ಕಾರ್ಬನ್ ಐಟಮ್ಗೆ OH ಗ್ರೂಪ್ ಆ್ಯಂಡ್ ಸೆಕೆಂಡ್ ಕಾರ್ಬನ್ ಐಟಮ್ಗೆ ಮಿಥೈಲ್ ಗ್ರೂಪ್. This is the structure of 2-methyl propan 2-ol. If you observe here, the OH group is attached to that carbon is attached to 3 more carbon atoms. Therefore this is tertiary alcohol. Therefore tertiary alcohol reacts fastest with the Lucas reagent. Therefore the answer is D, that is 2-methyl propan 2-ol react fastest with concentrated HCl and anhydrous ZnCl2. Remaining questions I will take in next video. This is your friend Avin. I am thankful to YouTube and millions of YouTube viewers.